ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಾರದೊಳಗೆ ಪಿಎಂ ಆವಾಸ್ ಯೋಜನೆ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಳಿಸಿ ಡಿಸಿ ನಿತೀಶ್. ಬಗರ್ಹುಕುಂ ಸಾಗುವಳಿ ಸಕ್ರಮ ಸೇರಿ 16 ಬೇಡಿಕೆಗಳಿಗೆ ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ಬೃಹತ್ ಪ್ರತಿಭಟನೆ. ಹನುಮಂತಪ್ಪ ಕಾಕರ್ಕಲ್. ಎಲ್ವಿಡಿ ಕಾಲೇಜಿನಲ್ಲಿ ನೆಟ್, ಕೆಸೆಟ್ ಮತ್ತು ಗೇಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾರ್ಯಾಗಾರ ಉದ್ಘಾಟನೆ. ಸರ್ಕಾರಿ ಶಾಲೆಗಳ ವಾತಾವರಣ ಸುಗಂಧವಾಗಿರಲು ಗಿಡ ಮರಗಳನ್ನು ಬೆಳೆಸಬೇಕು. ಅಮರೇಗೌಡ, ಮಲ್ಲಾಪುರ. ನಗರದಲ್ಲಿ ಪೊಲೀಸ್ ಪೆಟ್ರೋಲಿಂಗ್ ಪರಿಶೀಲನೆ. ಜಿಲ್ಲಾ ಯುವ ಕಾಂಗ್ರೆಸ್ ಘಟಕ ವತಿಯಿಂದ ಸಂಸದರ ಹುಟ್ಟುಹಬ್ಬಾಚರಣೆ. ಮತ್ತು ಹಟ್ಟಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ, ಟಾರ್ಚ್ ಬೆಳಕಿನಲ್ಲಿ ಮಹಿಳೆಗೆ ಹೆರಿಗೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳ ಸಂಖ್ಯೆ ತೀರಾ ಕಡಿಮೆಯಾಗಿದ್ದು 1 ವಾರದವರೆಗೆ ಬಾಕಿ ಇರುವ ಫಲಾನುಭವಿಗಳ ಅರ್ಜಿ ಸ್ವೀಕರಿಸಬೇಕು. ಜೊತೆಗೆ ಈ ಯೋಜನೆ ಪ್ರಾಥಮಿಕ ವಲಯಕ್ಕೆ ಸಂಬಂಧಪಟ್ಟಿರುವುದರಿಂದ ಫಲಾನುಭವಿಗಳಿಂದ ಸಾಲ ನೀಡುವಾಗ ಸಿವಿಲ್ ಸ್ಕೋರ್ ಪರಿಗಣನೆ ತೆಗೆದುಕೊಳ್ಳುವಾರದೆಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳ ಸಂಖ್ಯೆ ತೀರಾ ಕಡಿಮೆ ಇದ್ದು 1 ವಾರದೊಳಗೆ ಬಾಕಿ ಇರುವ ಫಲಾನುಭವಿಗಳಿಂದ ಅರ್ಜಿ ಸ್ವೀಕರಿಸಬೇಕು. ಜೊತೆಗೆ ಈ ಯೋಜನೆಯು ಪ್ರಾಥಮಿಕ ವಲಯಕ್ಕೆ ಸಂಬಂಧಿಸಿರುವುದರಿಂದ ಫಲಾನುಭವಿಗಳಿಗೆ ಸಾಲ ನೀಡುವಾಗ ಸಿಬಿಲ್ ಸ್ಕೋರ್ ಪರಿಗಣಿಸಬಾರದೆಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ಅವರು ಇಂದು ನಗರದ ಜಿಲ್ಲಾಡಳಿತ ಭವನದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಗರದ ಹೊರವಲಯದ ಯರಮರಸ್ ಬಳಿ ವಿಮಾನ ನಿಲ್ದಾಣ ಹತ್ತಿರದಲ್ಲಿ ಸುಮಾರು 3,000 G+2 ಮನೆಗಳನ್ನು ನಿರ್ಮಾಣ ಮಾಡಲಾಗಿದ್ದು ಈಗಾಗಲೇ 841 ಜನರು ಆಯ್ಕೆಯಾಗಿದ್ದು ಬಾಕಿ ಉಳಿದ ಫಲಾನುಭವಿಗಳನ್ನು ಆದಷ್ಟು ಬೇಗ ಆಯ್ಕೆ ಮಾಡಬೇಕು ಎಂದು ತಿಳಿಸಿದರು. ಈ ಮನೆಗಳು ಒಟ್ಟು 7 ರಿಂದ 8 ಲಕ್ಷ ರೂಪಾಯಿಗಳದ್ದಾಗಿದ್ದು ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ 3,50,000 ಲಕ್ಷದವರೆಗೆ ನೀಡಲಾಗುತ್ತದೆ. ಫಲಾನುಭವಿಗಳು ಪ್ರಥಮ ಹಂತದಲ್ಲಿ 1 ಲಕ್ಷ ರೂಪಾಯಿ ಹಣವನ್ನು ಪಾವತಿ ಮಾಡಬೇಕು. ಉಳಿದ ಹಣವನ್ನು ಸಾಲವಾಗಿ ನೀಡಲಾಗುತ್ತದೆ. ಯೋಜನೆಯ ಕುರಿತು ಫಲಾನುಭವಿಗೆ ಮನವರಿಕೆ ಮಾಡಬೇಕು ಎಂದು ತಿಳಿಸಿದರು. ಜಿಲ್ಲೆಯ ಜನಸಂಖ್ಯೆಯಲ್ಲಿ 40% ಪರಿಶಿಷ್ಟ ಜಾತಿಯ ಜನರು ಇದ್ದು ಪರಿಶಿಷ್ಟ ಜಾತಿಯ 951 ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಗುರಿ ಇದ್ದು ಈಗಾಗಲೇ 161 ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದೆ. ಉಳಿದ 790 ಫಲಾನುಭವಿಗಳಿಂದ ಕೂಡಲೇ ಅರ್ಜಿಗಳನ್ನು ಸ್ವೀಕರಿಸಿ ಮತ್ತು ಆಯ್ಕೆ ಮಾಡಬೇಕು ಎಂದರು. ಪರಿಶಿಷ್ಟ ಪಂಗಡದ 1053 ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಗುರಿ ಇದ್ದು 22 ಫಲಾನುಭವಿಗಳನ್ನು ಮಾತ್ರ ಆಯ್ಕೆ ಮಾಡಲಾಗಿದೆ. ಉಳಿದ ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಕ್ರಮ ವಹಿಸಬೇಕು. ಒಂದು ವೇಳೆ ಪರಿಶಿಷ್ಟ ಪಂಗಡದ ಫಲಾನುಭವಿಗಳು ಸಿಗದೇ ಇದ್ದಲ್ಲಿ ಪರಿಶಿಷ್ಟ ಜಾತಿಯ ಫಲಾನುಭವಿಗಳನ್ನು ಸೇರಿಸಲು ಅವಕಾಶವಿದೆ ಎಂದು ತಿಳಿಸಿದರು. ಈಗಾಗಲೇ ಮಹಾನಗರ ಪಾಲಿಕೆ ಹಾಗೂ ಉಳಿದ ಇಲಾಖೆಯಿಂದ ಒಟ್ಟು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂಲಭೂತ ಸೌಲಭ್ಯಗಳ ವ್ಯವಸ್ಥೆ ಮಾಡಲಾಗುತ್ತಿದೆ. ದೀಪಾವಳಿ ಸಂದರ್ಭದಲ್ಲಿ ಮನೆಗಳನ್ನು ಗುತ್ತೇದಾರರಿಂದ ಜಿಲ್ಲಾಡಳಿತಕ್ಕೆ ಹಸ್ತಾಂತರಿಸಲಾಗುತ್ತಿದೆ. ಕೂಡಲೇ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕೆಂದು ತಿಳಿಸಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಸೇರಿದಂತೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮನೆಗಳನ್ನು ವೀಕ್ಷಣೆ ಮಾಡಬೇಕು. ಜೊತೆಗೆ ಯೋಜನೆಯ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದರು. 3,000 ಮನೆ ಸ್ಯಾಂಕ್ಷನ್ ಆಗಿದೆ. 3,000 ಯಾತರ ಮನೆ ಅಂದ್ರೆ ಇದು ಅಪಾರ್ಟ್ಮೆಂಟ್ G+2. ನಾವು ಆಕ್ಚುಲಿ ಇದನ್ನ ಯರ್ಮರಸ್ ಅಲ್ಲಿ ಕಟ್ತಾ ಇದೀವಿ, ಏರ್ಪೋರ್ಟ್ ಪಕ್ಕ. ನೆಕ್ಸ್ಟ್ 10 ವರ್ಷ ಹೋದ್ರೆ ಆ ಲ್ಯಾಂಡ್ ವ್ಯಾಲ್ಯೂ
ಎಷ್ಟೊಂದು ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ, ಮತ್ತೆ ಈಚ್ ಸೈಟ್ ಅನ್ನು ತುಂಬಾ ವ್ಯಾಲ್ಯೂಯಬಲ್ ಇರುತ್ತೆ. ಸೊ ಈಗ ಕಾರ್ಪೊರೇಷನ್ ಇಂದ ಒಂದು 20 ಕೋಟಿ ನಗರೋತ್ಥಾನದಲ್ಲಿ ಚೇಂಜ್ ಮಾಡಿ ಅಲ್ಲಿ ಮೂಲಭೂತ ಸೌಕರ್ಯ ಇರಲಿಲ್ಲ. ಸೊ ಮೂಲಭೂತ ಸೌಕರ್ಯ ಕೊಡೋಕ್ಕೂ ನಾವು ಮಾಡ್ತಾ ಇದ್ದೀವಿ. 300 ಮನೆ 300 ಮನೆ ಇನ್ನೊಂದು 3 ತಿಂಗಳಲ್ಲಿ ರೆಡಿಯಾಗಿ ದೀಪಾವಳಿ ಟೈಮಲ್ಲಿ ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ನಮಗೆ ಮೇನ್ ಈಗ ಏನಾಗಿದೆ, ಒಂದು ಬೆನಿಫಿಷಿಯರಿ ಸೆಲೆಕ್ಟ್ ಆಗಿರೋದು ಎಷ್ಟ್ರಿ? 841 ಜನ ಸೆಲೆಕ್ಷನ್ ಆಗಿದ್ದಾರೆ ಸರ್. 2419 ಮನೆಗಳು ಸರ್ಕಾರದಿಂದ ಆಗಲೇ ದುಡ್ಡು ಬಂದಿದೆ. ಮನೆ ಕಟ್ಟೋ ಕೆಲಸನೂ ಫುಲ್ ಸ್ವಿಂಗ್ ಅಲ್ಲಿದೆ. ನನಗೆ ಕಾರ್ಪೊರೇಷನ್ ಇಂದ ಏನಾಗಬೇಕು, ಡಿ ವುಮೆನ್ ಅಂಡ್ ಚೈಲ್ಡ್ ಮತ್ತೆ ಡಿ ಸೋಷಿಯಲ್ ವೆಲ್ಫೇರ್ ಮತ್ತೆ ತಾಲೂಕ್ ಲೆವೆಲ್ ಅವ್ರ ಆಫೀಸರ್ಸ್ನ ಒಂದ್ಸಲ ಸ್ಪಾಟಿಗೆ ಕರ್ಕೊಂಡು ಹೋಗಿ, ಈ ಮೀಟಿಂಗ್ ಆದ್ಮೇಲೆ ಏನ್ ಕೆಲಸ ಇಲ್ಲ ಅಂದ್ರೆ ನೀವು ಇಮಿಡಿಯೇಟ್ ಸ್ಪಾಟಿಗೆ ಹೋಗಿ ಒಂದ್ಸಲ ನೋಡ್ಕೊಂಡು ಬಂದ್ಬಿಡಿ. ನಿಮ್ಗೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದೀವಿ ಅಂತ. ಸೊ ಅದರಲ್ಲಿ ಶೆಡ್ಯೂಲ್ ಕಾಸ್ಟ್ ಬೆನಿಫಿಷಿಯರಿ 951 ಟಾರ್ಗೆಟ್ ಇದೆ. ಇಲ್ಲಿ ತನಕ ನಮ್ಗೆ ಸೆಲೆಕ್ಟ್ ಆಗಿರೋದು ಕೇವಲ 161. ಅಂದ್ರೆ ಇನ್ನೂ ಸುಮಾರು 800 ಜನನ ನಾವು ಸೆಲೆಕ್ಟ್ ಮಾಡಬಹುದು. ನಮ್ಮ ರಾಯಚೂರು ಸಿಟಿಯಲ್ಲಿ ಆಲ್ಮೋಸ್ಟ್ ಓವರ್ ಆಲ್ ಪಾಪ್ಯುಲೇಷನ್ ಅಲ್ಲಿ 40% ಶೆಡ್ಯೂಲ್ ಕಾಸ್ಟ್ ಪಾಪ್ಯುಲೇಷನ್ ಇದೆ. ಬೆನಿಫಿಷಿಯರಿ ಸಿಗೋದು ಏನು ಕಷ್ಟದ ಮಾತೇ ಅಲ್ಲ. ಎರಡನೇದು ಶೆಡ್ಯೂಲ್ ಟ್ರೈಬ್ 1053 ಟಾರ್ಗೆಟ್ ಇದೆ. ಸೆಲೆಕ್ಟ್ ಆಗಿರೋದು ಕೇವಲ 22. ಅಂದ್ರೆ ಇನ್ನೂ 1000 ಮೇಲೆ ಟಾರ್ಗೆಟ್ ಅವೈಲೇಬಲ್ ಇದೆ. ಸೊ ಅದನ್ನು ನಾವು ಟ್ರೈ ಮಾಡಬೇಕು. ಸೊ ಒಂದ್ ವೇಳೆ ನಮಗೆ ಸಫಿಶಿಯಂಟ್ ಪರಿಶಿಷ್ಟ ಪಂಗಡದು ಬೆನಿಫಿಷಿಯರಿ ಸಿಕ್ಕಿಲ್ಲ ಅಂದ್ರೆ ಅದನ್ನ ಪರಿಶಿಷ್ಟ ಜಾತಿಗೆ ಕನ್ವರ್ಟ್ ಮಾಡೋಕ್ಕೂ ನಮ್ಗೆ ಅವಕಾಶ ಇದೆ. ಸೊ ನಮ್ದು ಏನು, ಯಾಕೆ ನಿಮ್ಮ ಇಬ್ಬರು ಇಲಾಖೆನ ನಾವು ಕರೆದಿದ್ದೀವಿ ಅಂದ್ರೆ ಇದ್ರ ಮಾಡಲ್ ಹೇಳ್ತೀನಿ. ಒಂದು ಮನೆ ಕಾಸ್ಟ್ ರಫ್ಲಿ 7 ರಿಂದ 8 ಲಕ್ಷ. ಅದರಿಂದ ಸರ್ಕಾರದ ಕಡೆಯಿಂದ ಒಂದು ಸುಮಾರು 3.5 ಲಕ್ಷ ಅವ್ರು ಕೊಟ್ಬಿಡ್ತಾರೆ. ಬೆನಿಫಿಷಿಯರಿ ಇಮಿಡಿಯೇಟ್ ಆಗಿ 1 ಲಕ್ಷ ಕೊಡ್ಬೇಕು ಫಸ್ಟಿಗೆ. ಅದಾದ್ಮೇಲೆ ಉಳಿದಿದ್ದು ಆಲ್ಮೋಸ್ಟ್ 3 ರಿಂದ 4 ಲಕ್ಷ ನಾವು ಬ್ಯಾಂಕ್ ಲೋನ್ ಮಾಡಬೇಕು. ಸೊ ಅಂದ್ರೆ ಅವನಿಗೆ ನಾವು ಬ್ಯಾಂಕ್ ಲೋನ್ ಫೆಸಿಲಿಟೇಟ್ ಮಾಡಿ, ಈ ಮನೆನೇ ಕೊಲ್ಯಾಟರಲ್ ಇರುತ್ತೆ ಬ್ಯಾಂಕ್ ಅವ್ರಿಗೆ, ಈ ಮನೆನೇ ಕೊಲ್ಯಾಟರಲ್ ಇರುತ್ತೆ. ಸೊ ಅವನು ಆಮೇಲೆ ನೆಕ್ಸ್ಟ್ ಒಂದು 7 ಇಯರ್ಸ್ 8 ಇಯರ್ಸ್ 10 ಇಯರ್ಸ್ ಏನ್ ಟೆನ್ಯೂರ್ ಇರುತ್ತೆ ಫಲಾನುಭವಿ, ತಿಂಗಳ ಎಷ್ಟು ಒಂದು 5,000 6,000 ಕಟ್ತಾ ಹೋಗ್ಬೇಕು ಅವರು. ಸೊ ಇದು ಇದ್ರದ್ದು ಮಾಡಲ್. ಸೊ ಈಗ ಮನೆ ಆಗ್ಲೇ ನೀವು ಸ್ಪಾಟಿಗೆ ಹೋಗಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದ್ದಾರೆ. ಸೊ ಆದಷ್ಟು ಬೇಗ ನಾವು ಫಲಾನುಭವಿ ಆಯ್ಕೆ ಮಾಡಿ ಅವ್ರನ್ನ ನಾವು ಶಿಫ್ಟ್ ಮಾಡಬೇಕು. ಮತ್ತೆ ಅವರಿಂದ 1 ಲಕ್ಷ ಅಡ್ವಾನ್ಸ್ ಅಮೌಂಟ್ ನ ನಾವು ಕಲೆಕ್ಟ್ ಮಾಡ್ಕೋಬೇಕು. ಸೊ ನಾವೆಲ್ಲ ಅವರಿಗೆ ಮನವರಿಕೆ ಮಾಡ್ಕೋಬೇಕಿದೆ. ಏರ್ಪೋರ್ಟ್ ಹತ್ರ ಬರ್ತಾ ಇದೆ, ಮುಂದಿನ ದಿನದಲ್ಲಿ ವ್ಯಾಲ್ಯೂ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಈಗ ಎಲ್ಲಿ ಸಿಟಿಯಲ್ಲಿ 3 ಲಕ್ಷಕ್ಕೆ 3.5 ಲಕ್ಷಕ್ಕೆ ಯಾರಿಗೆ 1 BHK ಮನೆ ಸಿಗ್ತಾ ಇದೆ? ಎಷ್ಟು ಸ್ಕ್ವೇರ್ ಫೀಟ್ ಇದೆ ಅದು? 600 ಸ್ಕ್ವೇರ್ ಫೀಟ್ ಮನೆ ಇದೆ. ಇಂಡಿಪೆಂಡೆಂಟ್ ಅಂದ್ರೆ ಇಂಡಿಪೆಂಡೆಂಟ್ ಬಟ್ ಅಪಾರ್ಟ್ಮೆಂಟ್ ಫಾರ್ಮ್ ಅಲ್ಲಿ ಇದೆ G+2. ಆಮೇಲೆ ಅದು ಏರ್ಪೋರ್ಟ್ ಪಕ್ಕ ಬರ್ತಾ ಇದೆ. ಆಮೇಲೆ ಇದು ಯರಮರಸ್ ಡೆವಲಪಿಂಗ್ ಏರಿಯಾ, ಮುಂದೆ ಎಲ್ಲ ಲೇಔಟ್ ಎಲ್ಲ ಅಲ್ಲೇ ಆಗುತ್ತೆ. ಸೊ ಆ ಏರಿಯಾದಲ್ಲಿ ಇದೆ. ಆಮೇಲೆ ಎಲ್ಲಾ ಸೌಲಭ್ಯನೂ ನಾವು ಸರ್ಕಾರದ ವತಿಯಿಂದ ಈಗ ಜಸ್ಕಾಂ ಅವರು ಕರೆಂಟ್ ಕೊಡ್ತಾ ಇದ್ದಾರೆ, ನೀರಿನ ಕನೆಕ್ಷನ್ ಕಾರ್ಪೊರೇಷನ್ ಇಂದ ಕೊಡ್ತಾರೆ. ಒಂದು 20 ಕೋಟಿ ಬಂಡವಾಳ ಹಾಕಿ ಅಲ್ಲಿ ಪಾರ್ಕು, CC ರೋಡ್, ಡ್ರೈನ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ನಮಗೆ ಮೇನ್ಲಿ ಸಮಾಜ ಕಲ್ಯಾಣ ಇಲಾಖೆ ನಾವೆಲ್ಲ ಇದನ್ನ ನಮ್ಮ ಪರ್ಟಿಕ್ಯುಲರ್ಲಿ ಸ್ಲಮ್ಸ್ ನೋಡಿ, ಹರಿಜನವಾಡ ಎಲ್ಲ ಒಂದೊಂದು ಮನೆಯಲ್ಲಿ 20-30 ಜನ ಇದ್ದಾರೆ. ಅಟ್ಲೀಸ್ಟ್ ಅಲ್ಲಿ ಒಬ್ರು ಒಂದು ಫ್ಯಾಮಿಲಿನ ನೀವು ಶಿಫ್ಟ್ ಮಾಡಬಹುದು. ಒಂದೇ ಮನೆಯಲ್ಲಿ 3-4 ಫ್ಯಾಮಿಲಿ ಇದ್ದಾರೆ, ಅಟ್ಲೀಸ್ಟ್ 1-2 ಫ್ಯಾಮಿಲಿ ಆದ್ರೆ ಆ ಸ್ಲಮ್ಗಳ ಏರಿಯಾನು ಡಿಕಂಜೆಸ್ಟ್ ಆಗುತ್ತೆ, ಇವ್ರಿಗೂ ಒಂದು ಒಳ್ಳೆ ಮನೆ ಸಿಗುತ್ತೆ. ಅದೇ ರೀತಿ ವುಮೆನ್ ಅಂಡ್ ಚೈಲ್ಡ್ ಇಂದ ನಂಗೆ ಏನಾಗಬೇಕು, ನಿಮ್ಮ ಅಂಗನವಾಡಿ ಕಾರ್ಯಕರ್ತರು ಇವ್ರ ಬಗ್ಗೆ ಪಬ್ಲಿಸಿಟಿ ಕೊಟ್ಟು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾರು ಬಾಡಿಗೆ ಮನೇಲಿ ಇದ್ದಾರೆ, ಯಾರು 2-3 ಕುಟುಂಬ, ತಂದೆ ಇಬ್ರು ಮಕ್ಕಳು ಮ್ಯಾರಿಡ್ ಆಗಿರ್ತಾರೆ, ಸಪರೇಟ್ ರೇಷನ್ ಕಾರ್ಡ್ ಇರುತ್ತೆ, ಬಟ್ ದುಡ್ಡಿಲ್ಲ ಅಂತ ಒಂದೇ ಮನೇಲಿ ಇರ್ತಾರೆ. ಸೊ ಅವ್ರನ್ನ ನಾವು ಐಡೆಂಟಿಫೈ ಮಾಡಬೇಕು. ಸೊ ಇದು ಜಾಸ್ತಿ ಟೈಮ್ ಇಲ್ಲ, ಇನ್ನೊಂದು ವಾರದಲ್ಲಿ ಟಾರ್ಗೆಟ್ ಜಾಸ್ತಿ ಇಲ್ಲ, ಬರೀ ಒಂದು 900-800 ಜನ SC ಫಲಾನುಭವಿ, ಇನ್ನೊಂದು 1000 ಜನ ST. ಸೊ 1000ದಲ್ಲಿ ನಮ್ಮ ಅಂದಾಜು ಒಂದು 500 ಜನ ನಮಗೆ ST ಫಲಾನುಭವಿ ಸಿಗ್ಬೋದು, ಇನ್ನೊಂದು 500 SCಗೆ ಕನ್ವರ್ಟ್ ಆಗುತ್ತೆ. ಸೊ SC ಒಂದು 2000 ಅಂತಾನೆ ಇಟ್ಕೊಳ್ಳಿ ನೀವು ಮೈಂಡಲ್ಲಿ. ಆಗಿದೆ ಸೊ 20 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದಾದ್ಮೇಲಂತೂ ಇನ್ನೂ ಚೆನ್ನಾಗಾಗುತ್ತೆ ಆ ಏರಿಯಾ. ಪಟ್ಟಿ
ವೀಡಿಯೋಸ್ದು ಪಟ್ಟಿ ಆಲ್ರೆಡಿ ನಾವು ಶೇರ್ ಮಾಡಿದ್ದೀವಿ ಸರ್. ಅದ್ರ ಜೊತೆಗೆ ಅಡಿಷನಲ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕಳಿಸ್ತೀವಿ, ಅವರಿಗೆ ಇನ್ವಾಲ್ವ್ ಮಾಡಿ, ಅವ್ರಿಗೆ ಎಕ್ಸಾಕ್ಟಾಗಿ ಗೊತ್ತಿರುತ್ತೆ ಏನೇನು ಸೌಲಭ್ಯಗಳು ಸಿಗುತ್ತೆ ಅವ್ರಿಗೆ ನೋಡಿ. ಸೆಕೆಂಡ್ಲಿ ಮ್ಯಾನೇಜ್ ಬಸ್ಸಸ್ ನಾವು ಒಂದು 100 ಜನರಿಗೆ ಆಯ್ಕೆ ಮಾಡಿಬಿಟ್ರೆ ನಾವು ಒಂದು ಬಸ್ ವ್ಯವಸ್ಥೆ ಮಾಡ್ತೀವಿ. ಬಸ್ಸಲ್ಲಿ ಅವರಿಗೆ ನಾವು ಕರ್ಕೊಂಡು ಹೋಗಿ ತೋರಿಸ್ತೀವಿ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಆಯುಕ್ತ ಜುಬೇನ್ ಮೊಹಪಾತ್ರ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಸಿಂಧು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ನವೀನ್ ಕುಮಾರ್, ನಗರಾಭಿವೃದ್ಧಿ ಕೋಶದ ಅಧಿಕಾರಿಗಳು, ಸಿಬ್ಬಂದಿ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ಜಿಲ್ಲೆಯಲ್ಲಿ ಬಗರ್ಹುಕುಂ ಸಾಗುವಳಿದಾರರನ್ನು ಸಕ್ರಮಗೊಳಿಸಿ ವಸತಿ ನಿವೇಶನ ಸಾಮಾಜಿಕ ಭದ್ರತೆ ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಇಂದ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಸಂಚಾಲಕ ಹನುಮಂತಪ್ಪ ಕಾಕರ್ಕಲ್ ಹೇಳಿದರು. ಜಿಲ್ಲೆಯಲ್ಲಿ ಬಗರ್ಹುಕುಂ ಸಾಗುವಳಿದಾರರನ್ನು ಸಕ್ರಮಗೊಳಿಸಿ ವಸತಿ ನಿವೇಶನ ಸಾಮಾಜಿಕ ಭದ್ರತೆಗೆ ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಇಂದ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಸಮಿತಿ ರಾಜ್ಯ ಸಂಚಾಲಕ ಹನುಮಂತಪ್ಪ ಕಾಕರ್ಕಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 16 ವರ್ಷಗಳಿಂದ ಸರ್ಕಾರಿ ಭೂಮಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಪಟ್ಟ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ದು ಸರ್ಕಾರ ಫಾರಂ 57 ಅರ್ಜಿಗಳನ್ನು ತಿರಸ್ಕೃತಗೊಳಿಸಿದೆ. ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸ್ವೀಕೃತಗೊಂಡಿದ್ದರೂ ಸರ್ಕಾರ ಕುಂಟ ನೆಪ ಹೇಳಿ ಅರ್ಜಿಗಳನ್ನು ತಿರಸ್ಕಾರಗೊಳಿಸಲಾಗಿದೆ. ಕೂಡಲೇ ಎಲ್ಲ ಅರ್ಜಿಗಳನ್ನು ಸಕ್ರಮಗೊಳಿಸುವ ಮೂಲಕ ಭೂಮಿಯನ್ನೇ ನಂಬಿರುವ ರೈತರ ಕುಟುಂಬಗಳಿಗೆ ಆಸರೆಯಾಗಬೇಕೆಂದರು. ಅರಣ್ಯ ಭೂಮಿಯನ್ನು ಸಾಗುವಳಿ ಮಾಡುತ್ತಿರುವ ರೈತರು ಒಕ್ಕಲೆಬ್ಬಿಸುವ ಕೆಲಸ ಅರಣ್ಯ ಇಲಾಖೆ ಮಾಡುತ್ತಿದೆ. ಅರಣ್ಯ ಹಕ್ಕು ಕಾಯ್ದೆಯಡಿ ಸಕ್ರಮಗೊಳಿಸಿ ಹಕ್ಕುಪತ್ರ ನೀಡುವುದು, ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವ ವಸತಿ ನಿವೇಶನ ರಹಿತರ ಸಮೀಕ್ಷೆ ನಡೆಸಿ ಸರ್ವರಿಗೂ ಸೂರು ಒದಗಿಸುವ ನಿರ್ಧಾರ ಪ್ರಕಟಿಸಬೇಕು. ಸುವರ್ಣ ಗ್ರಾಮೋದಯ ಯೋಜನೆಯಡಿ ನಿವೇಶನ ಅಭಿವೃದ್ಧಿಪಡಿಸಿ ಹಂಚಿಕೆ ಮಾಡಬೇಕು. ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನ ದುರ್ಬಳಕೆ ತಡೆಯಲು ಮುಂದಾಗಬೇಕು. ಸಾವಿರಾರು ಕೋಟಿ ಖರ್ಚಾದರೂ ಪರಿಶಿಷ್ಟ ಸಮುದಾಯ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತಿಲ್ಲ. ಕೇವಲ ಸಿಸಿ ರಸ್ತೆ, ಕಟ್ಟಡಗಳನ್ನು ಮಾತ್ರ ನಿರ್ಮಾಣ ಮಾಡಲಾಗುತ್ತಿದೆ. ಫಲಾನುಭವಿ ಆಧಾರಿತ ಯೋಜನೆಗಳು ಜನರಿಗೆ ದೊರೆಯುತ್ತಿಲ್ಲ. ಸರಿಸುಮಾರು 16 ಬೇಡಿಕೆಗಳ ಕುರಿತು 3 ತಿಂಗಳ ಹಿಂದೆಯೇ ಉಸ್ತುವಾರಿ ಸಚಿವರೇ ಗಮನಕ್ಕೂ ತಂದಿದ್ದರೂ ಸ್ಪಂದನೆ ದೊರೆಯಲಿಲ್ಲ. ಉಸ್ತುವಾರಿ ಸಚಿವ ನಿರ್ಲಕ್ಷ್ಯ ಖಂಡಿಸಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಎಲ್ಲಾ ತಾಲೂಕುಗಳ ಕಾರ್ಯಕರ್ತರು, ರೈತರು, ಮಹಿಳೆಯರು ಭಾಗವಹಿಸಲಿದ್ದಾರೆ ಎಂದರು. 50 ವರ್ಷಗಳಿಂದ ಇಡೀ ರಾಜ್ಯದ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ಶೋಷಿತ ಸಮುದಾಯದ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಅನೇಕ ಹೋರಾಟಗಳನ್ನು ಮಾಡುವ ಮುಖಾಂತರ ಅನೇಕ ಬಡವರಿಗೆ ಭೂಮಿ ಇರ್ಬೋದು, ವಸತಿ ಇರ್ಬೋದು, ನಿವೇಶನ ಇರ್ಬೋದು, ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಪಡಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿ ಯಶಸ್ವಿಯಾಗಿದ್ದು, ಈ ಒಂದು ಪತ್ರಿಕೆಯ ಉದ್ದೇಶ ಈಗಾಗಲೇ ಇಡೀ ರಾಜ್ಯದಲ್ಲಿ ಕಳೆದ 50-60 ವರ್ಷಗಳಿಗೂ ಮೇಲ್ಪಟ್ಟು ಭೂಮಿನ ಬಡವರು ಅಲ್ಲಲ್ಲಿ ಅಲ್ಲಿರತಕ್ಕಂಥ ಸರ್ಕಾರಿ ಭೂಮಿಯಲ್ಲಿ ಎಕರೆ, 2 ಎಕರೆ, 3 ಎಕರೆಯಷ್ಟು ಭೂಮಿಯನ್ನ ಸಾಗುವಳಿ ಮಾಡ್ತಾ ಬಂದಿದ್ದಾರೆ. ಸಾಗುವಳಿ ಮಾಡಿರ್ತಕ್ಕಂಥ ಭೂಮಿಯನ್ನ ಸಕ್ರಮಗೊಳಿಸಲು ಸರ್ಕಾರ ಅವಕಾಶ ಕಲ್ಪಿಸತಕ್ಕಂತಹ ಫಾರಂ ನಂಬರ್ 57 ಅಡಿ ಇಡೀ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಅನೇಕ ಭೂಮಿಯ ಬಡವರು ಈಗಾಗಲೇ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಈಗಾಗ ಆ ಆನ್ಲೈನ್ ಅರ್ಜಿಗಳ ಹಾಕಿರ್ತಕ್ಕಂಥ ಅರ್ಜಿದಾರರಿಗೆ ಸಕ್ರಮಗೊಳಿಸಿ ಹಕ್ಕುಪತ್ರ ಸಿಗ್ತಾವೆಂಬ ಭರವಸೆಯಲ್ಲಿರುವಾಗಲೇ ಎಲ್ಲಾ ಅರ್ಜಿಗಳನ್ನು ಬಹುತೇಕ 90% ಅರ್ಜಿಗಳನ್ನ ಆಯಾ ತಾಲೂಕಾ ತಹಶೀಲ್ದಾರ್ ಮುಖಾಂತರ ಎಲ್ಲ ಅರ್ಜಿಗಳನ್ನು ವಜಾಗೊಳಿಸಿದ್ದಾರೆ, ತಿರಸ್ಕಾರ ಮಾಡಿದ್ದಾರೆ. ಇದು ತಿರಸ್ಕಾರ ಮಾಡುವ ಮುಖಾಂತರ ಈ ಭೂಮಿನ ಬಡವರಿಗೆ ಆ ಭೂಮಿ ಅಂದ್ರೆ ಯಾವುದೇ ರೀತಿಯ ಆಸ್ತಿ ಇಲ್ಲ, ಬೇರೆ ಯಾವುದೇ ರೀತಿಯ ಪರಿಹಾರ ಭೂಮಿ ಇಲ್ಲ, ಆ ಭೂಮಿ ಪಟ್ಟಾಗಿಲ್ಲ ಅಂದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಈಗೇನು ಸರ್ಕಾರ, ಜಿಲ್ಲಾಡಳಿತ ತಿರಸ್ಕಾರ ಮಾಡಿರ್ತಕ್ಕಂಥ ಎಲ್ಲ ಬಗರ್ಹುಕುಂ ಸಾಗುವಳಿದ ಅರ್ಜಿಗಳನ್ನ ಪುನಃ ಪರಿಶೀಲಿಸಿ ಜಿಲ್ಲಾಡಳಿತ ಅವುಗಳನ್ನ ಸಕ್ರಮಗೊಳಿಸಿ ಹಕ್ಕುಪತ್ರಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ಕೆ ಮುಂದಾಗಬೇಕಂತೇಳಿ ಒತ್ತಾಯಿಸಿ ನಾಳೆ ಬರ್ತಕ್ಕಂತಹ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಸೆಪ್ಟೆಂಬರ್ 17ರಂದು ಈ ಜಿಲ್ಲೆಯ
ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಭೇಟಿಯಾಗಲು ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ರಾಯಚೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಈ ವಿಚಾರಗಳನ್ನ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದಾಗಲೂ ಸಹಿತ ಕಳೆದ 3 ತಿಂಗಳ ಹಿಂದೆ ತಂದಿದ್ದೀವಿ. ಈವರೆಗೆ ಆ ಅರ್ಜಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಿಂದ ಮಾತಾಡೋದಾಗಲಿ ಅಥವಾ ಅದಕ್ಕೆ ಪರಿಹಾರ ಕಲ್ಪಿಸೋದಾಗಲಿ ಮಾಡಿರೋದಿಲ್ಲ. ಈ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ಧಾರ ಏನಂದ್ರೆ ಸಕ್ರಮಗಳು ಸಕ್ಪತ್ರ ಕೊಡಬೇಕು. ಕೆಲವೊಂದು ಅರಣ್ಯ ಪ್ರದೇಶದಲ್ಲಿ ಸಾಗುವಳಿ ಮಾಡಿದರೆ ಕೆಲವರು ಸಣ್ಣ ಪುಟ್ಟ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಅರಣ್ಯ ಇಲಾಖೆ ಈಗಾಗಲೇ ಏಕೈಕಿನಲ್ಲ ಆ ಸಾಗುವಳಿಯಿಂದ ಹೊರಗಾಗ್ತಕ್ಕಂಥದ್ದು, ಮನೆಗಳ ತೆರವು ಮಾಡಲಿಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು ಈಗ ಅರಣ್ಯ ಇಲಾಖೆಯ ತಿರುಗಳು ಜಾಸ್ತಿ ಆಗಿದೆ. ದಯಮಾಡಿ ಆ ತಿರುಗಳನ್ನು ತಪ್ಪಿಸಬೇಕು. ಅರಣ್ಯ ಹಕ್ಕು ಕಾಯ್ದೆ ಅವ್ರಿಗೂ ಸಹಿತ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕಂತ ಇವತ್ತ ಈಗಾಗಲೇ ಜಿಲ್ಲೆಯಾದ್ಯಂತ ಪ್ರತಿ ಗ್ರಾಮದಲ್ಲಿ ಒಂದೇ ಮನೆಯಲ್ಲಿ 2 ಕುಟುಂಬಗಳು 3 ಕುಟುಂಬಗಳು ವಾಸ ಮಾಡ್ತಾರೆ. ಯಾಕೆ ಒಂದೊಂದು ಮನೆಯಲ್ಲಿ 2-3 ಕುಟುಂಬಗಳು ವಾಸ ಮಾಡ್ತಾರೆ ಅಂದ್ರೆ ಪ್ರತ್ಯೇಕವಾಗಿ ಮನೆ ಕಟ್ಟಲಿಕ್ಕೆ ಅವರಿಗೆ ಯಾವುದೇ ರೀತಿಯಿಂದ ಜಾಗ ಇರೋದಿಲ್ಲ. ಜಾಗದ ಸಮಸ್ಯೆ ಸಾಕಷ್ಟು ಎದುರಿಸ್ತಾ ಇದ್ದಾರೆ, ನಿವೇಶನ ಸಮಸ್ಯೆ ಸಾಕಷ್ಟು ಎದುರಿಸ್ತಾ ಇದ್ದಾರೆ. ಅಂತಹ ಅವುಗಳಿಗೆ ಪರಿಹಾರ ಕೊಡಬೇಕಾದ್ರೆ ಈಗಾಗಲೇ ನಾವು ನಿಖರವಾದ ಒಂದು ಮಾಹಿತಿಯನ್ನು ಪಡೆಯಲಿಕ್ಕೆ ಇವತ್ತು ಜಿಲ್ಲಾಡಳಿತ ಎಲ್ಲಾ ಗ್ರಾಮ ಪಂಚಾಯತಿ ಮುಖಾಂತರ ಮನೆ ಮನೆಗೆ ತೆರಳಿ ವಸತಿ ಮತ್ತು ನಿವೇಶನ ರಹಿತರ ಸಮೀಕ್ಷೆಯನ್ನು ಮಾಡಿ ಈ ಸಂದರ್ಭದಲ್ಲಿ ತುರುಮಂದೆಪ್ಪ ಕಟ್ಟಿಮನಿ, ರಂಗನಾಯಕ್, ಗೋಪಾಲ್ ರಾಜ್, ಕಮಲಾಪುರ್, ಉಮೇಶ್ ಪೂಜಾರಿ, ಹುಲ್ಲೇಶ್ ಸೇರಿದಂತೆ ಅನೇಕರಿದ್ದರು. ಎಲ್ವಿಡಿ ಕಾಲೇಜಿನಲ್ಲಿ ರಾಜ್ಯ ಮಟ್ಟದ ನೀಟ್, ಕೆಸೆಟ್ ಮತ್ತು ಗೇಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆ 3 ದಿನಗಳ ಕಾರ್ಯಾಗಾರದ ಉದ್ಘಾಟನೆ ನಡೆಸಲಾಯಿತು. ನಗರದ ಪ್ರತಿಷ್ಠಿತ ತಾರಾನಾಥ ಶಿಕ್ಷಣ ಸಂಸ್ಥೆಯ ಎಲ್ವಿಡಿ ಮಹಾವಿದ್ಯಾಲಯದಲ್ಲಿ ಗಣಿತಶಾಸ್ತ್ರ ವಿಭಾಗ ಮತ್ತು ಐಕ್ಯುಎಸ್ಸಿ ಸಹಯೋಗದೊಂದಿಗೆ ದಿನಾಂಕ 12, 13 ಮತ್ತು 14 ಸೆಪ್ಟೆಂಬರ್ 2025 ರಂದು ನೆಟ್, ಕೆಸೆಟ್ ಮತ್ತು ಗೇಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಗಣಿತ ವಿಷಯದ ಪೂರ್ವ ಸಿದ್ಧತೆ ಕುರಿತು 3 ದಿನಗಳ ರಾಜ್ಯಮಟ್ಟದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ತಾರಾನಾಥ ಶಿಕ್ಷಣ ಸಂಸ್ಥೆಯ ಖಜಾಂಚಿಗಳಾದ ಪುರುಷೋತ್ತಮ್ ದಾಸ್ ಇಣಾನಿ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ರಾಜ್ಯದ ವಿವಿಧ ಸ್ಥಳಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು, ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಈ ಕಾರ್ಯಾಗಾರದ ಸದುಪಯೋಗವನ್ನು ಪಡೆದುಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸಬೇಕು ಎಂದು ಶುಭ ಹಾರೈಸಿದರು. ತಾರಾನಾಥ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಮತ್ತು ಎಲ್ವಿಡಿ ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಪವನ್ ಕುಮಾರ್ ಸುಕಾಣಿ ಮಾತನಾಡಿ, ನಮ್ಮ ಸಂಸ್ಥೆಯ ಎಲ್ವಿಡಿ ಮಹಾವಿದ್ಯಾಲಯ ಗಣಿತ ವಿಭಾಗ ವತಿಯಿಂದ ರಾಷ್ಟ್ರ ಮಟ್ಟದ ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಆಕಾಂಕ್ಷಿಗಳಿಗೆ ಇದು ಒಂದು ಉತ್ತಮ ಅವಕಾಶವಾಗಿದ್ದು ಇದರ ಉಪಯೋಗವನ್ನು ಪಡೆಯಬೇಕೆಂದು ತಿಳಿಸಿದರು. ಬಹಳ ಖುಷಿ ತಂದ್ರಿ. ನಾನು ಫಸ್ಟ್ ಸೋಮನಿ ಗ್ರೇಟ್ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿಕೊಡ್ರಿ. ಉದ್ಘಾಟನೆ ಬರಬೇಕು, ಯಾವುದೊಂದು ಉದ್ಘಾಟನೆ ಇರಬೇಕು ಅಂತ ನಾನು ಹೋಗ್ಬಿಟ್ಟು ಅದೇ ಈಗ ಬಂದಿದೆ. ರಿಯಲ್ ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ ಉದ್ಘಾಟನೆ ನನಗೆ ಹೇಳ್ತಾರೆ. ಐ ಆಮ್ ಸೋ ಲಕ್ಕಿ. ಸೊ ಅವ್ರಿಗೆ ಮೊದಲು ಫಸ್ಟ್ ಆ್ಯಂಡ್ ಇದು ನಾವು ನಮ್ಮದೇ ಸಿಸ್ಟಮ್ ಅಂದರೆ ನಾವು ಹಳೆ ವಿದ್ಯಾರ್ಥಿಗಳು 1972 ಗ್ರಾಜ್ಯುಯೇಟ್ ಆಗಿದ್ದು ಎಸ್ ಎ BSc. ಆವಾಗ ಒಂದು ಸಿಸ್ಟಮ್ ಬೇರೆ ಇತ್ತು ಎಜುಕೇಷನ್. ಇವಾಗ ಟೋಟಲಿ ಇಷ್ಟು ಡೆವಲಪ್ ಆಗಿದೆ. ಯಾಕೆ ಮತ್ತೆ ನನಗಂತ ಡಿಮ್ಯಾಂಡ್ ಆಗ್ತಾ ಇರಲಿ. ನಾವು ಅವಾಗ ಈ ಫೆಸಿಲಿಟಿ ಸಿಕ್ತಿತ್ತು ಅಂದರೆ ನಮಗೆ ಎಷ್ಟು ಅನುಕೂಲ ಆಗ್ತಿತ್ತು. ಸೊ ದಟ್ ಈಸ್ ವೈ ಇಟ್ ಈಸ್ ಎ ಗ್ರೇಟ್ ಡೆವಲಪ್ಮೆಂಟ್ ಟು ದ ಎಜುಕೇಷನ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಇದು ಅಂದರೆ ಈ ಎಲ್ವಿಡಿ ಕಾರ್ಯಕ್ರಮ ನಮ್ಮ ಸಂಸ್ಥೆಯಲ್ಲಿ ಈ ಒಂದು ಇಂಥ ಒಳ್ಳೆಯ ಕಾರ್ಯಕ್ರಮ ವರ್ಕ್ಶಾಪ್ ನೀಟ್ನಲ್ಲಿ ಕೆಲಸ ಮಾಡಿ ಇದು ಅಭಿರಾಗಲಿಕ್ಕೆ ನೀವು ಇಷ್ಟು ದಿವಸ ನಮಗೆ ಇಷ್ಟು ಯಾಕೆ ಮಾಡಿಪ್ಪ ಎಷ್ಟು ಕೂಡ ಅಲ್ಲ ಎಷ್ಟೋ ಕೆಲಸ ಆಗ್ತಿತ್ತು. ಕೂಡ ಡೆವಲಪ್ಮೆಂಟ್ ಎನಿಥಿಂಗ್ ನಮ್ಮ ಸಂಸ್ಥೆಯಲ್ಲಿ ಯಾವುದು ಕೊರತೆ ಇಲ್ಲ. ಸಂಸ್ಥೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರೆಡಿ, ಫಂಡ್ ಇಸ್ ರೆಡಿ, ಎವ್ರಿಥಿಂಗ್ ಇಸ್ ರೆಡಿ. ಸ್ಟಾಫು ಒಂದು ಕೆಲವು ಪಾಯಿಂಟ್ ನೋ ಪ್ರಾಬ್ಲಮ್. ಸೊ ಇಷ್ಟೆಲ್ಲ ಒಳ್ಳೆ ಕಾರ್ಯಕ್ರಮ ನೀವು ಇಷ್ಟೆಲ್ಲ ಲೇಟ್ ಮಾಡಿದ್ವಿ ಯಾಕೆ ಅಂತ ಕೇಳ್ತೀನಿ. ಇದು ಯಾವಾಗ ಐ ಥಿಂಕ್ ಇಟ್ ಇಸ್ 5 to 10 years ಬ್ಯಾಕ್ ಆಗಬೇಕಾಯಿತು. ನೀವು ಏನೋ ಒಂದು ರೈಟ್ ಟೈಮಲ್ಲಿ ರೈಟ್ ಪಾತ್ಗೆ ಬಂದಿದ್ದಾರೆ ಅವರು. ಈಗ ಒಳ್ಳೆಯದು
ಒಂದು ಒಳ್ಳೆಯ ಅಂದರೆ ಈಗ ನಮ್ಮ ಇಲ್ಲಿ ನೀರು ಬಾಯಿ ಇಂಥ ಕಾರ್ಯಕ್ರಮ ಇಲ್ಲಿ ಇಲ್ಲ. ಸ್ವಂತ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ದಾರೆ. ನಾನು ಕುಶಲ್ ಬಗ್ಗೆ ತುಂಬ ಧನ್ಯವಾದ ಹೇಳ್ತೀನಿ. ಅಧ್ಯಕ್ಷತೆ ವಹಿಸಿದ್ದ ಎಲ್ವಿಡಿ ಕಾಲೇಜಿನ ಪ್ರಾಚಾರ್ಯರಾದ ಶರಣಗೌಡ ಬಿಎಚ್ ಮಾತನಾಡಿ, ಪದವಿ ಕಾಲೇಜುಗಳ ಉಪನ್ಯಾಸಕರು ಅರ್ಹತಾ ಪರೀಕ್ಷೆಗಳಾದ ನೆಟ್ ಮತ್ತು ಕೆಸೆಟ್ ಪರೀಕ್ಷೆಗಳ ಬಗ್ಗೆ ವಿಸ್ತೃತ ಉಪನ್ಯಾಸಕರ ನೇಮಕಾತಿಯ ಪ್ರಕ್ರಿಯೆ ಕುರಿತು ಪ್ರಯುಕ್ತ ಮಾಹಿತಿಯನ್ನು ನೀಡಿದರು. ಕಾಂಪಿಟೇಷನ್ ಎಲ್ಲಿರಬೇಕು, ಯಾಕಿರಬೇಕು ಅಂತ ಪ್ರಶ್ನೆಗಳೆಲ್ಲ ಆಗಿದ್ದಾವೆ. ಅದಕ್ಕೆ ಉತ್ತರನೂ ಸಿಕ್ಕಿದೆ ನಿಮಗೆ. ನಾನೊಂದು ಚೂರು ಡೈವರ್ಷನ್ ಮಾಡ್ತೀನಿ ನಿಮಗೆ. ನೀವು PUC ಅಲ್ಲಿ ಇಂಜಿನಿಯರಿಂಗು, ಮೆಡಿಕಲ್ಲು, ಆಸ್ಪಿರೆಂಟ್ಸ್ ಇರ್ತೀರಿ. ಲ್ಯಾಂಗ್ವೇಜ್ ಅಂತೂ ಓದೋದೇ ಇಲ್ಲ. ಅಲ್ಲಿ ಬರೀ PCMB ಇವೆಲ್ಲ ಓದ್ಕೊಂಡು ಬಂದಿರ್ತೀರಿ. ಅಲ್ಲಿ ನೀಟು ಆಗಿಲ್ಲ, ಇಂಜಿನಿಯರಿಂಗ್ನೂ ಆಗಿಲ್ಲ ಅಂದರೆ ನಮ್ಮ ಕಡೆಗೆ ಬರ್ತೀರಿ ನೀವು. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಅಫ್ಕೋರ್ಸ್ BSc ಮಾಡಿ ನಾವು ಲೆಕ್ಚರರ್ ಆಗಬೇಕಂತ ಒಂದು ಸ್ವಲ್ಪ ಕಮ್ಮಿ ಇರ್ತದೆ, 10% ಇರ್ಬೋದು. ಮ್ಯಾಕ್ಸಿಮಮ್ ದೇ ವಾಂಟೆಡ್ ಟು ಗೋ ಟು ಐದರ್ ಇಂಜಿನಿಯರಿಂಗ್ ಆರ್ ಮೆಡಿಕಲ್, ಆ ಸ್ಟ್ರೀಮಿಗೆ ಹೋಗಿರ್ತೀವಿ. ಅದನ್ನು ಮುಗಿಸ್ಕೊಂಡು ನಮ್ಮ ಹತ್ರ ಬರ್ತೀರಿ. ಅಲ್ಲಿ ಟೆಕ್ಸ್ಟ್ ಬುಕ್ಕು, ನಮ್ಮ ಹತ್ರ ರೆಫರೆನ್ಸ್ ಬುಕ್ಸ್. ಅದಕ್ಕೂ ಮತ್ತು ಫಸ್ಟ್ ಬಂದ ತಕ್ಷಣ ನಾವು ಹೇಳೋದೇ BSc ಫಸ್ಟ್ ಸೆಮ್ ಸ್ಟೂಡೆಂಟ್ಸಿಗೆ ನಮ್ಮ ಹತ್ರ ರೆಫರೆನ್ಸ್ ನೀವು ರೆಫರ್ ಮಾಡಬೇಕು, ಟೆಕ್ಸ್ಟ್ ಬುಕ್ ಅಲ್ಲ. ಈವನ್ ಮ್ಯಾಥಮೆಟಿಕ್ಸು 4 ಆಪ್ಷನ್ನು ಕೂಡ ಬಯಾಟ್ ಮಾಡ್ತಾರೆ PUC ಅಲ್ಲಿ ಹುಡುಗರು. CET ಎಕ್ಸಾಮ್ ಬರೀತಿರ್ತಾರೆ, 4 ಆಪ್ಷನ್ ಬಯಾಟ್ ಮಾಡ್ತಿರ್ತಾರೆ. ನಾನು ನೋಡಿದ್ದೀನಿ. ಹೀಗಾಗಿ ನೀವು ನಮ್ಮ ಹತ್ರ ಬಂದಿರ್ತೀರಿ. ಇಲ್ಲಿ ನಿಮ್ಮ ಜ್ಞಾನವನ್ನು ಜಾಸ್ತಿ ಬೆಳೆಸ್ಕೊಂಡ್ರೆ ನಿಮಗೆ ಒಳ್ಳೊಳ್ಳೆ ಡಿಗ್ರಿಗಳು ಬರ್ತವೆ. ಡಿಗ್ರಿ ಮಾಡ್ತೀರಿ, ಡಿಗ್ರಿಯಲ್ಲಿ ಪರ್ಸೆಂಟೇಜ್ ಬರುತ್ತೆ. ಮೊದಲು ನಮ್ಮ ಸಿಸ್ಟಮ್ ಇತ್ತು, ಏನಂದರೆ ಇಯರ್ ವೈಸ್ ಇತ್ತು, ಅದು ಹೋಯಿತು. CBCS ಏನೋ ಬಂತು. ಅದಾದ್ಮೇಲೆ ಮತ್ತೆ ಈಗ NEP SEP ಅಂತ ಬರ್ತಾ ಇದೆ. 4 ತಿಂಗಳ ಎಕ್ಸಾಮ್ ಕ್ಲಾಸು, 2 ತಿಂಗಳ ಎಕ್ಸಾಮ್. ಈ ಸಿಸ್ಟಮಲ್ಲಿ ನಾವಿದ್ದೀವಿ. ಫುಲ್ ಬಿಡುವಿಲ್ಲದ ಸಿಚುವೇಶನ್ಸ್ ಇದೆ. ಇದು BSc ಪಾಸ್ ಮಾಡ್ಕೋತಾರ, ಪರ್ಸೆಂಟೇಜ್ ಬರ್ತದ. ನಿಮ್ಗೆ CGPA ಅಂತ ಹಾಕ್ತಾನೆ. ಈಗ 9.1, 9.2, 10 ತನಕನೂ ಕೊಡ್ತಾರೆ. ಅದಾದ್ಮೇಲೆ ನೀವೇನು ಮಾಡ್ತೀರಿ, ಕೆಲವು ಮಂದಿ ಲೆಕ್ಚರರ್ಸ್ ಆಗ್ಬೇಕಂತ MSc ತಗೊಂಡಿರ್ತೀರಿ. ಮೊನ್ನೆ ಒಬ್ಬರು ಬಂದಿದ್ರು, MSc ಕೆಮಿಸ್ಟ್ರಿ ಮುಗಿದೋದು ನಮ್ಮಲ್ಲಿ. ನೆಕ್ಸ್ಟ್ ಏನು ಮಾಡ್ತೇವೆ ಅಂದ್ರೆ, ನಾನು ಲಾ ಮಾಡ್ತೀನಿ ಸರ್ ಅಂತ ಹೇಳೋದು. ಕೆಮಿಸ್ಟ್ರಿ ಮಾಡಿದ್ರೆ MSc, ಲಾ ಯಾಕೆ ಮಾಡ್ತೀವಿ, PhD. ಅತಿಥಿಗಳಾಗಿ ಆಗಮಿಸಿದ ಎಲ್ವಿಡಿ ಕಾಲೇಜಿನ ಉಪ ಪ್ರಾಚಾರ್ಯರಾದ ಡಾಕ್ಟರ್ ಆಂಜನೇಯ ಓಬಳೇಶ್ ಮಾತನಾಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಮಹತ್ವವನ್ನು ವಿವರಿಸುತ್ತಾ ವಿದ್ಯಾರ್ಥಿಗಳು ಈ ಕಾರ್ಯಾಗಾರದ ಸದುಪಯೋಗವನ್ನು ಪಡೆದುಕೊಂಡು ಜೀವನದಲ್ಲಿ ಯಶಸ್ಸು ಗಳಿಸಬೇಕೆಂದರು. ಇದಕ್ಕಿಂತ ಮೊದಲು ಒಂದು ಕಾರ್ಯಾಗಾರ ಮ್ಯಾಥಮೆಟಿಕ್ಸ್ ಡೇ ಅವರು ಕಲಿಸಿದ್ರು, ಅವಾಗ ಕೂಡ ಬಂದಿದ್ರು. ಬಹುಶಃ ನೀವು ಅವಾಗ ಇರ್ಲಿಕ್ಕಿಲ್ಲ. ಆಮೇಲೆ ಇವರು ಒಂದು ಥಾಟ್ ಅಂತ ತಗೊಂಡಿದ್ದಾರೆ ಅಂದ್ರೆ, ಸ್ಟೇಟ್ ಲೆವೆಲ್ ಎಲ್ಲಾ ವಿದ್ಯಾರ್ಥಿಗಳನ್ನ, ಪ್ರತ್ಯೇಕವಾಗಿ ನಮ್ಮ ಕಾಲೇಜಿನ ಡಿಗ್ರಿ ವಿದ್ಯಾರ್ಥಿಗಳಿಗೆ ನೆಟ್ ಸ್ಲೆಟ್ ಯಾವುದು ಈ ಪ್ರಸ್ತುತ ದಿನಗಳಲ್ಲಿ ಅವಶ್ಯಕತೆ ಇಲ್ಲ. ನೆಟ್ ಸ್ಲೆಟ್ ನೀನು ಬರೀಬೇಕಾಗಿತ್ತಂದ್ರೆ PG ಬೇಕು, ನಿಮಗೆ PG ಕ್ಲಿಯರ್ ಆಗಬೇಕು. ಸೊ ಹಂಗಾಗಿ ನೆಟ್ ಸ್ಲೆಟ್ ಯಾವಾಗ ಬೇಕಾಗುತ್ತೆ ಅಂದ್ರೆ PG ಮುಗಿಸಿದ ಮೇಲೆ. ಸೊ ಹಂಗಾಗಿ ಅವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳೇ ಮುಗಿಸ್ಕೊಂಡು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ, ವಿಶೇಷವಾಗಿ ಗಣಿತ ವಿಷಯಗಳಲ್ಲಿ ಯಾರು PG ಉನ್ನತ ವ್ಯಾಸಂಗವನ್ನು ಮುಗಿಸಿದ್ದಾರೆ ಅಂತವರುಗಳಿಗೆ ಒಂದು ಈ ರೀತಿ ಕಾರ್ಯಾಗಾರ ಮಾಡಿದ್ರೆ ಒಂದು ಅನುಕೂಲ ಆಗುತ್ತೆ. ಈಗ ನಿಮ್ಗೆ ಗೊತ್ತಿರಬಹುದು, ನೆಟ್ ಅಥವಾ ಸ್ಲೆಟ್ಟಿಗೆ ಇಲ್ಲ. ನೀವು ನೆಟ್ ಕೋಚಿಂಗ್ ಏನಾದ್ರು ಹೋಗಬೇಕಾಗಿತ್ತಂದ್ರೆ ನಾವು ಈಗಿನ ದಿನಗಳಲ್ಲಿ ಹೈದರಾಬಾದ್ ಹೋಗ್ಬೇಕು, ಇಲ್ಲ ಡೆಲ್ಲಿಗೆ ಹೋಗ್ಬೇಕು. ನೆಟ್ ಕೋಚಿಂಗ್ ನೀವು ತಗೋಬೇಕಾದ್ರೆ ಡೆಲ್ಲಿ ಇಲ್ಲ ಹೈದರಾಬಾದ್. ಈಗಿನ ಬೆಂಗಳೂರಲ್ಲಿ ಕೂಡ ಅಲ್ಲಿನೂ ಸ್ಟಾರ್ಟ್ ಆಗಿಲ್ಲ. ಬೇಸಿಗೆ ನಾವು ನೆಟ್ ಕ್ಲಾರಿಫಿಕೇಶನ್ ಮಾಡಬೇಕು, ಕೋಚಿಂಗ್ ತಗೋಬೇಕಾಗಿತ್ತಂದ್ರೆ ಹೈದರಾಬಾದ್ ಅಥವಾ ಡೆಲ್ಲಿ. ಡೆಲ್ಲಿ ಇಸ್ ಫೇಮಸ್. ಡೆಲ್ಲಿಯಲ್ಲಿ ಬಹಳಷ್ಟು ಕೋಚಿಂಗ್ ಕೊಡ್ತಾರೆ. ರೀಸೆಂಟ್ ಹೈದರಾಬಾದ್ ಕೂಡ ಮಾಡ್ತಾ ಇದ್ದಾರೆ, ಬಹಳ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅಲ್ಲಿ ಅಗೇನ್ ಇಟ್ ವಿಲ್ ಟೇಕ್ಸ್ ಎಕನಾಮಿಕಲ್ ಪ್ರಾಬ್ಲಮ್. ಅಲ್ಲಿ ಫೀಸ್ ಜಾಸ್ತಿ ಇರುತ್ತೆ, ಮಟೀರಿಯಲ್ಸ್ ಕೊಟ್ಟು ಎಲ್ಲ ಕೊಡ್ತಾರೆ. ಅಲ್ಪ ಸ್ವಲ್ಪ ಎಲ್ವಿಡಿ ಕಾಲೇಜಿನ ಗಣಿತಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಹುಸೇನಪ್ಪ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಾಗಾರದ ಬಗ್ಗೆ ವಿವರಣೆ ನೀಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಸ್ಥಳಗಳಿಂದ ಆಗಮಿಸಿದ 90ಕ್ಕೂ ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆಗಳ ಆಕಾಂಕ್ಷಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕುಮಾರಿ ನಂದಿತಾ ಪ್ರಾರ್ಥಿಸಿದರು. ಗಣಿತ ವಿಭಾಗದ ಉಪನ್ಯಾಸಕರಾದ ವಿನೂತಾ ಪಿ ಸ್ವಾಗತಿಸಿದರು. ಗಣಿತಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಮತಿ ರೇಖಾ ಕುಲಕರ್ಣಿ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಗಣಿತ ವಿಭಾಗದ ಉಪನ್ಯಾಸಕಿಯರಾದ ಶ್ರೀಮತಿ ಯುರೇಖಾ, ಕುಮಾರಿ ವೀಣಾ ಮತ್ತು ಕಾಲೇಜಿನ ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items,
Sleepwell Products, Dandro Cello Chairs, Supreme Sofa Set, Doco Set Furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸಿಂಧನೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರೈತನಗರ ಕ್ಯಾಂಪ್ನಲ್ಲಿ ಶಾಲೆಯಲ್ಲಿ ಆವರಣದಲ್ಲಿರುವ ಗಿಡ ಮರಗಳಲ್ಲಿ ನೂರಾರು ಬಾತುಕೋಳಿಗಳು ವಾಸ ಮಾಡಿ ದಿನನಿತ್ಯ ಹೊಲಸು ಮಾಡಿ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿವೆ. ಇದರಿಂದ ಅಲ್ಲಿಯ ಸ್ಥಳೀಯ ಗಿಡ ಮರಗಳನ್ನು ಕಡಿಯಲು ಮುಂದಾದಾಗ ವನಶ್ರೀ ಫೌಂಡೇಶನ್ ಅಧ್ಯಕ್ಷ ಆದ ಅಮರೇಗೌಡ ಮಲ್ಲಾಪುರ್ ಭೇಟಿ ನೀಡಿ ಗಿಡ ಮರಗಳನ್ನು ಕಡಿಯುವುದನ್ನು ತಡೆದರು. ಸಿಂಧನೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರೈತರ ನಗರ ಕ್ಯಾಂಪ್ ಈ ಶಾಲೆಯ ಆವರಣದಲ್ಲಿ ಇರುವ
ಗಿಡ ಮರಗಳಲ್ಲಿ ನೂರಾರು ಬಾತುಕೋಳಿಗಳು ವಾಸ ಮಾಡಿ ದಿನನಿತ್ಯ ಹೊಲಸು ಮಾಡಿ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರುತ್ತಿವೆ. ಇದರಿಂದ ಅಲ್ಲಿನ ಸ್ಥಳೀಯರು ಗಿಡಮರಗಳನ್ನು ಕಡಿಯಲು ಮುಂದಾದಾಗ ವನಸಿರಿ ಫೌಂಡೇಶನ್ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ ಭೇಟಿ ನೀಡಿ ಗಿಡ ಮರಗಳನ್ನು ಕಡಿಯುವುದನ್ನು ನಿಲ್ಲಿಸಿದರು. ಇದಕ್ಕೆ ಪರಿಹಾರೋಪಾಯವಾಗಿ ಕೂಡಲೇ ಅರಣ್ಯ ಅಧಿಕಾರಿಗಳು ಆರೋಗ್ಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಕ್ಕಳ ಮೇಲೆ ಬೀರುವ ದುಷ್ಪರಿಣಾಮಗಳನ್ನು ತಡೆಯಬೇಕು ಎಂದು ಮನವಿ ಮಾಡಿಕೊಂಡರು. ಶಾಲೆಯ ಆವರಣದಲ್ಲಿ ಇರುವ ಗಿಡಮರಗಳಲ್ಲಿ ಇರುವ ನೂರಾರು ಬಾತುಕೋಳಿಗಳು ದಿನನಿತ್ಯ ವಾಸ ಮಾಡಿ ವಾತಾವರಣವನ್ನು ಕಲುಷಿತ ಮಾಡಿವೆ. ಇಲ್ಲಿನ ವಾತಾವರಣ ದುಷ್ಪರಿಣಾಮ ಬೀರುವ ಜೊತೆಗೆ ದುರ್ವಾಸನೆ ಬೀರುತ್ತಿವೆ ಎಂದು ಅಲ್ಲಿನ ಸ್ಥಳೀಯರು ಗಿಡಮರಗಳನ್ನು ಕಡಿಯಲು ಮುಂದಾದಾಗ ವನಸಿರಿ ಫೌಂಡೇಶನ್ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ ಭೇಟಿ ನೀಡಿ ಗಿಡಮರಗಳನ್ನು ಕಡಿಯುವುದನ್ನು ನಿಲ್ಲಿಸಿದರು. ನಂತರ ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ಅವರು ರಾಯಚೂರು ಜಿಲ್ಲಾ ಪ್ರಾದೇಶಿಕ ಅರಣ್ಯ ವಲಯದ ಅಧಿಕಾರಿಗಳಿಗೆ ಮಾತನಾಡಿ ಶಾಲೆಯ ಮಕ್ಕಳಿಗೆ ಬಹಳಷ್ಟು ತೊಂದರೆ ಆಗುತ್ತಾ ಇದೆ, ಇದರಿಂದ ಸ್ಥಳೀಯರು ಗಿಡಗಳನ್ನು ಕಡಿಯಲು ಮುಂದಾಗಿದ್ದಾರೆ ಎಂದು ಹೇಳಿದಾಗ ಆ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿದರು. ನಂತರ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಮಾತನಾಡಿ ಶಾಲೆ ಆವರಣ ತುಂಬಾ ಬ್ಲೀಚಿಂಗ್ ಪೌಡರ್ ಹಾಕಿದ್ದಾರೆ. ನಂತರ ತಾಲೂಕು ಆಸ್ಪತ್ರೆಯ ಡಿಎಚ್ಒ ಮಾತನಾಡಿ ಪಕ್ಷಿಗಳಿಂದ ಈ ತರ ಆಗಿದೆ ಹೇಳಿದ ತಕ್ಷಣ ಆ ಸ್ಥಳಕ್ಕೆ ಡಾಕ್ಟರ್ ಹಾಗೂ ಸಿಬ್ಬಂದಿ ಭೇಟಿ ಕೊಟ್ಟು ಮಕ್ಕಳಿಗೆ ಸ್ಯಾನಿಟೈಸರ್ ಸಾಬೂನು ಕೊಟ್ಟರು. ಸರ್ಕಾರಿ ಶಾಲೆಯ ಮಕ್ಕಳು ಶಿಕ್ಷಣ ಮತ್ತು ಆರೋಗ್ಯ ಮುಖ್ಯ. ಸರ್ಕಾರಿ ಶಾಲೆಗಳ ವಾತಾವರಣ ಸುಗಂಧವಾಗಿರಲು ಗಿಡ ಮರಗಳನ್ನು ಬೆಳೆಸಬೇಕೆಂದರು. ನನ್ನ ಮನವಿಗೆ ಸ್ಪಂದಿಸಿದ ಪ್ರಾದೇಶಿಕ ಅರಣ್ಯ ಅಧಿಕಾರಿಗಳು ಹಾಗೂ ತಾಲೂಕು ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತ್ ಪಿಡಿಒ ಗ್ರಾಮ ಪಂಚಾಯತ್ ಬೋತಲದಿನ್ನಿ ಪಿಡಿಒ ಮತ್ತು ಅಧಿಕಾರಿಗಳು ಹಾಗೂ ರೈತರ ನಗರ ಕ್ಯಾಂಪ್ನ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಿಗೆ ಊರಿನ ಮುಖಂಡರಿಗೆ ಶಾಲೆಯ ಮುಖ್ಯ ಗುರುಗಳಿಗೆ ಅಮರೇಗೌಡ ಮಲ್ಲಾಪುರ ಅವರ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು. ನಗರದ ಕಾನೂನು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಗುರುವಾರ ರಾತ್ರಿ ನಗರದಲ್ಲಿ ಪೊಲೀಸ್ ಇಲಾಖೆ ಪೆಟ್ರೋಲಿಂಗ್ ನಡೆಸಿತು. ಈ ಸಂದರ್ಭದಲ್ಲಿ ಗಸ್ತು ಬೀಟಿನಲ್ಲಿ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂ ಪುಟ್ಟಮಾದೆ ಭೇಟಿ ನೀಡಿ ವೀಕ್ಷಿಸಿದರು. ನಗರದ ಕಾನೂನು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಗುರುವಾರ ರಾತ್ರಿ ನಗರದಲ್ಲಿ ಪೊಲೀಸ್ ಇಲಾಖೆ ಪೆಟ್ರೋಲಿಂಗ್ ನಡೆಸಿತು. ಈ ಸಂದರ್ಭದಲ್ಲಿ ಗಸ್ತು ಬೀಟ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂ ಪುಟ್ಟಮಾದಯ್ಯ ಭೇಟಿಯಾಗಿ ವೀಕ್ಷಿಸಿದರು. ರಾತ್ರಿ ಸಮಯದಲ್ಲಿ ಗಸ್ತು ಬೀಟ್ನಲ್ಲಿ ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಅಧಿಕಾರಿಗಳು ಸಮಗ್ರ ಸೂಚನೆಗಳನ್ನು ನೀಡಿದರು. ವಿಶೇಷವಾಗಿ ಸಂಚಾರ ದಟ್ಟಣೆ ಇರುವ ಪ್ರಮುಖ ರಸ್ತೆಗಳು, ಬಸ್ ನಿಲ್ದಾಣ, ರೈಲು ನಿಲ್ದಾಣ, ವ್ಯಾಪಾರ ಬೀದಿಗಳು ಹಾಗೂ ಸಂವೇದನಾಶೀಲ ಪ್ರದೇಶಗಳಲ್ಲಿ ಹೆಚ್ಚಿನ ಎಚ್ಚರಿಕೆಯಿಂದ ಪೆಟ್ರೋಲಿಂಗ್ ಮಾಡಲು ಸೂಚಿಸಲಾಯಿತು. ಸಮಾಜ ವಿರೋಧಿ ಚಟುವಟಿಕೆಗಳು ನಡೆಯದಂತೆ ಹಾಗೂ ಅಪರಾಧಗಳ ನಿಯಂತ್ರಣಕ್ಕಾಗಿ ಗಸ್ತು ಅಧಿಕಾರಿಗಳು ಸದಾ ಎಚ್ಚರಿಕೆಯಿಂದ ಇರಬೇಕು ಎಂದು ತಿಳಿಸಲಾಯಿತು. ತುರ್ತು ಸಂದರ್ಭಗಳಲ್ಲಿ ತಕ್ಷಣ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ಸೂಚನೆ ನೀಡಲಾಯಿತು. ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಇಂತಹ ಗಸ್ತು ಪರಿಶೀಲನೆಗಳನ್ನು ನಿಯಮಿತವಾಗಿ ಮುಂದುವರಿಸಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂ ಪುಟ್ಟಮಾದಯ್ಯ ತಿಳಿಸಿದರು. ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದರಾದ ಜಿ ಕುಮಾರ್ ನಾಯ್ಕ್ ಅವರ 63ನೇ ಹುಟ್ಟುಹಬ್ಬವನ್ನು ನಿಮಿತ್ತ ರಾಯಚೂರು ಜಿಲ್ಲಾ ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ಸಂಸದರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. ಇಂದು ಬೆಂಗಳೂರಿನಲ್ಲಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದರಾದ ಜಿ ಕುಮಾರ್ ನಾಯಕ್ ಅವರ 63ನೇ ಹುಟ್ಟುಹಬ್ಬದ ನಿಮಿತ್ತ ರಾಯಚೂರು ಜಿಲ್ಲಾ ಯುವ ಕಾಂಗ್ರೆಸ್ ಘಟಕ ವತಿಯಿಂದ ಸಂಸದರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಿ ಸಂಸದರಿಗೆ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಹನುಮಂತ್ ಜೂಕೂರು, ಕಡಗೋಳು ಚೇತನ್, ಅಜಿಂ ಜಮಾದಾರ್, ಸೂರ್ಯಪ್ರಕಾಶ್ ಸೇರಿದಂತೆ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಶ್ರೀಮರಿಸ್ವಾಮಿ, ರಫಿ ಸಿರ್ವಾರ್ ಸೇರಿದಂತೆ ಅನೇಕರು ಇದ್ದರು. ಬಂಗಾರದ ಗಣಿಗಳಿಗೆ ಪ್ರಸಿದ್ಧ ಪಡೆದಿರುವ ಹಟ್ಟಿಯಲ್ಲಿ ಆಘಾತದ ಘಟನೆ ನಡೆದಿದೆ. ಸರ್ಕಾರಿ ಆಸ್ಪತ್ರೆ ವಿದ್ಯುತ್ ಇಲ್ಲದೆ ಟಾರ್ಚ್ ಬೆಳಕಿನ ವೈದ್ಯರು ಮಹಿಳೆಗೆ ಹೆರಿಗೆ ನಡೆಸಿರುವ ಘಟನೆ ಜರುಗಿದೆ. ಬಂಗಾರದ ಗಣಿಗಳಿಗಾಗಿ ಪ್ರಸಿದ್ಧಿ ಪಡೆದಿರುವ ಹಟ್ಟಿಯಲ್ಲಿ ಆಘಾತಕಾರಿ ಘಟನೆ ನಡೆದಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವಿದ್ಯುತ್ ಇಲ್ಲದೆ ಟಾರ್ಚ್ ಬೆಳಕಿನಲ್ಲಿ ವೈದ್ಯರು ಮಹಿಳೆಗೆ ಹೆರಿಗೆ ನಡೆಸುವಂತಾಯಿತು. ಮಂಗಳವಾರ ಸಂಜೆ ಗರ್ಭಿಣಿಯರಿಗೆ ಹೆರಿಗೆ ನೋವು ಪ್ರಾರಂಭವಾಗುತ್ತಿದ್ದಂತೆಯೇ ಆಕೆಯನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಆ ವೇಳೆಗೆ ವಿದ್ಯುತ್ ವ್ಯತ್ಯಯ ಉಂಟಾಗಿತ್ತು. ತುರ್ತು ಪರಿಸ್ಥಿತಿಯಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಟಾರ್ಚ್ ಬೆಳಕಿನಲ್ಲೇ ಶಸ್ತ್ರಚಿಕಿತ್ಸೆ ನಡೆಸಿ ಹೆರಿಗೆ ಮಾಡಿಸಿದರು. ಆಸ್ಪತ್ರೆಯಲ್ಲಿ ಸರಿಯಾದ ವಿದ್ಯುತ್ ವ್ಯವಸ್ಥೆ ಇಲ್ಲ. ವಿದ್ಯುತ್ ವ್ಯತ್ಯಯವಾಗುವ ಸಂದರ್ಭಕ್ಕೆ ಪರ್ಯಾಯ ವ್ಯವಸ್ಥೆ ಇರಬೇಕು. ಬಂಗಾರದ ಗಣಿಗಳಿಂದ ಪ್ರಸಿದ್ಧಿಯಾದ ಊರಲ್ಲಿ ಇಂತಹ ಅವಮಾನಕರ ಘಟನೆ ಸಂಭವಿಸುತ್ತಿರುವುದು ದುರದೃಷ್ಟಕರ ಎಂದು ಸ್ಥಳೀಯ ನಿವಾಸಿ ಲಾಲ್ ಪೀರ್ ಅಸಮಾಧಾನ ವ್ಯಕ್ತಪಡಿಸಿದರು. ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ವಿದ್ಯುತ್ ಹೋಗುವ ಸಂದರ್ಭದಲ್ಲಿ ಬಳಸುವ ಯುಪಿಎಸ್ ವ್ಯವಸ್ಥೆ ಇದೆ. ಆದರೆ ಆ ದಿನ ಅದು ಕೆಟ್ಟು ಹೋಗಿದ್ದ ಕಾರಣ ಈ ಘಟನೆ ಸಂಭವಿಸಿತು. ಹೆರಿಗೆ ನಡೆಯುತ್ತಿದ್ದಂತೆಯೇ ವಿದ್ಯುತ್ ಸರಬರಾಜು ಪುನಃ ಆರಂಭವಾಯಿತು ಎಂದು ಸಿಬ್ಬಂದಿ ತಿಳಿಸಿದ್ದಾರೆ. ಈ ಘಟನೆ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ತಕ್ಷಣ ಕ್ರಮ ಕೈಗೊಂಡು ಸರ್ಕಾರಿ ಆಸ್ಪತ್ರೆಗೆ ಶಾಶ್ವತ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕೆಂಬ ಬೇಡಿಕೆ ಸ್ಥಳೀಯರಲ್ಲಿ ಜೋರಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಾರದೊಳಗೆ ಪಿಎಂ ಆವಾಸ್ ಯೋಜನೆ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಳಿಸಿ ಡಿಸಿ ನಿತೀಶ್.
ಬಗರ್ಹುಕುಂ ಸಾಗುವಳಿ ಸಕ್ರಮ ಸೇರಿ 16 ಬೇಡಿಕೆಗಳಿಗೆ ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ಬೃಹತ್ ಪ್ರತಿಭಟನೆ. ಹನುಮಂತಪ್ಪ ಕಾಕರ್ಕಲ್. ಎಲ್ವಿಡಿ ಕಾಲೇಜಿನಲ್ಲಿ ನೆಟ್, ಕೆಸೆಟ್ ಮತ್ತು ಗೇಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾರ್ಯಾಗಾರ ಉದ್ಘಾಟನೆ. ಸರ್ಕಾರಿ ಶಾಲೆಗಳ ವಾತಾವರಣ ಸುಗಂಧವಾಗಿರಲು ಗಿಡ ಮರಗಳನ್ನು ಬೆಳೆಸಬೇಕು. ಅಮರೇಗೌಡ, ಮಲ್ಲಾಪುರ. ನಗರದಲ್ಲಿ ಪೊಲೀಸ್ ಪೆಟ್ರೋಲಿಂಗ್ ಪರಿಶೀಲನೆ. ಜಿಲ್ಲಾ ಯುವ ಕಾಂಗ್ರೆಸ್ ಘಟಕ ವತಿಯಿಂದ ಸಂಸದರ ಹುಟ್ಟುಹಬ್ಬ ಆಚರಣೆ. ಮತ್ತು ಹಟ್ಟಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ, ಟಾರ್ಚ್ ಬೆಳಕಿನಲ್ಲಿ ಮಹಿಳೆಗೆ ಹೆರಿಗೆ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.